ಕೇಳಪ್ಪ ಇಲ್ಲಿ ಅಶ್ವಥ್ ನಾರಾಯಣ್, ಈಗ ಇವರು ಅಶೋಕ್ ಅವರು ಏನಂತ ಹೇಳಿದ್ದಾರೆ, ಅನುದಾನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಬೇಕಲ್ವಾ? ಅಲ್ಲ, ಕೊಟ್ಟಿದ್ರೆ ಹೇಳಿ, ಕೊಡ್ತೀರಾ? ಸುಳ್ಳು ಯಾಕೆ ಹೇಳ್ತೀರಾ? ಇಲ್ಲ ಸುಳ್ಳು ಹೇಳಿಲ್ಲ. ಅಲ್ಲ, ಬಿರಿ ಸುಳ್ಳೇ ಹೇಳ್ತಾ ಇರೋದು. ಅಂಕಿಅಂಶನೇ ನಾನು ಹೇಳಿದ್ದೀನಿ ನೋಡಿ. ಕನ್ನಡ ಸಂಸ್ಕೃತಿ ಇಲಾಖೆ ಇಲ್ಲೇ ಇದೆ, ಕನ್ನಡ ಕೆಲಸಕ್ಕೆ ಕಾಸಿನ ಕೊರತೆ ಅಂತಾನೆ ಐತೆ, ಹೇಳಿದ್ದೀನಿ. ನೀವು ಪತ್ರಿಕೆ ತಾನೇ ಹೇಳಿದ್ದು, ಇಷ್ಟೊತ್ತು ನೀವು ಪತ್ರಿಕೆ ಸುಳ್ಳು ಬರೀತಾರೆ. ಅಲೋಕೇಶನ್ ನಾನು ಹೇಳೋದು ಈಗ ಮುಗಿದ ಈಗ ಸಂಸ್ಕೃತಿ ಇಲಾಖೆ ಕೊಟ್ಟಿದ್ದಾರೆ. ಇಲಾಖೆ ವಿರೋಧ ಪಕ್ಷ ನಾಯಕರೇ, ಇಲಾಖೆ ಬಜೆಟ್ ನಲ್ಲಿ ಹೆಚ್ಚಿನ ದುಡ್ಡನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟಂತ ವಿಧಾನ ಇದೆ. ಉದಾಹರಣೆ ಹೇಳ್ತಾ ಇದ್ದೀವಿ. ಕನ್ನಡ ಮತ್ತು ಅತಿ ಹೆಚ್ಚು ಕನ್ನಡ ಸಂಸ್ಕೃತಿ ಇಲಾಖೆಗೆ ಬರೀ 267 ಕೋಟಿ ಇದ್ದಿದ್ದನ್ನು ಹೆಚ್ಚು ಕೊಟ್ಟಿದ್ದಾರೆ, 300 ಚಿಲ್ಲರೆ ಕೋಟಿಗಿಂತ ಹೆಚ್ಚು ಕೊಟ್ಟಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮೊನ್ನೆ ಬಡ್ಜೆಟ್ ಮೇಲೆ ಮಾತಾಡೋವಾಗೂ ಹೇಳಿದ್ದೀನಿ, ಅವ್ರು ಕೊಟ್ಟಿರೋ ಪುಸ್ತಕ ಪ್ರಿಂಟ್ ಮಾಡಿರೋದ್ರಲ್ಲೇ ನಾನು ವ್ಯತ್ಯಾಸ ಹೇಳಿದ್ದೀನಿ. ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಎಷ್ಟು ಕೊಟ್ಟಿದ್ರು, ಇವ್ರು ಎಷ್ಟು ಕಡಿಮೆ ಮಾಡಿದ್ದಾರೆ ಅಂತ. ಅದ್ರ ಮೇಲೇನೆ ಪತ್ರಿಕೆಯವ್ರು ಬರೆದಿರೋ, ಪತ್ರಿಕೆ ಸುಳ್ಳು ಬರ್ದವ್ರ ಪತ್ರಿಕೆಯವರು ನಾವು ಹೇಳಿರೋ ಇದ್ರ ಮೇಲೇನೆ ಬರೆದಿದ್ದಾರೆ. ಕನ್ನಡಕ್ಕೆ ಕಾಸಿಲ್ಲ ಅಂತ ಬರೆದು ಎಲ್ಲ ಒಂದೇ ಅಲ್ಲ, 10 ಪ್ರಶ್ನೆಗಳು ಬರೆದಿದ್ದಾರೆ, ನಿಮ್ ಪರವಾಗಿ ಬರೆದಿದ್ದಾರೆ. ಅದರಿಂದ ಹೆಚ್ಚು ದುಡ್ಡು ಸಿಗ್ಲಿ ನಮ್ಮ ಸ್ನೇಹಿತರಿಗೆ. ಅವ್ರು ಮಾತಾಡಿ ಯಾಕೆ ಮಾತಾಡ್ತಾರೆ? ಸನ್ಮಾನ್ಯ ಅಧ್ಯಕ್ಷರೇ, ನೀವು ಯಾಕೆ ನಮ್ಗೆ ಕನ್ನಡಕ್ಕೆ ಏನಾನ ಕೊಟ್ಟಿದ್ರೆ ನಮ್ಗೆ ಹೇಳ್ಗಣಕ್ಕೆ ಹೆಮ್ಮೆ ಆಗ್ತತೆ. ಮುಖ್ಯಮಂತ್ರಿಗಳು ಕನ್ನಡಕ್ಕೆ ಕೊಟ್ಟಿದ್ದಾರೆ ಅಂತ. ಕೊಟ್ಟಿಲ್ಲ ಅಂತ ನಾನು ಅಂಕಿ ಅಂಶನೇ ಹೇಳಿರೋದು, ಟ್ಯಾಲಿ ಮಾಡಿ ಹೇಳಿದ್ದೀನಿ. ಬಡ್ಜೆಟ್ ಅಲ್ಲಿ ಬೊಮ್ಮಾಯಿ ಅವರು ಬಡ್ಜೆಟ್ ಅಲ್ಲಿ ಎಷ್ಟು ಕೊಟ್ಟಿದ್ರು, ಸಿದ್ದರಾಮಯ್ಯನವರು ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಕಡಿಮೆ ಕೊಟ್ಟಿದ್ದಾರೆ, ಆ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ದೀನಿ. ನನಗೆ ಮುಖ್ಯಮಂತ್ರಿಗಳು ಯಾಕೋ ನಾವು ಏನ್ ಪ್ರಶ್ನೆಗಳು ಕೇಳಿದಾರೆ ಅದ್ ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದಾರೆ. ಅವ್ರಿಗೆ ಏನ್ ಬೇಕೋ ಅದನ್ನ ಆಯ್ಕೆ ಮಾಡ್ತಾರೆ. ಮಾತಾಡ್ಲಿ, ಅವರು ಪೊಲಿಟಿಕಲ್ ಆಗಿ ಮಾತಾಡ್ಬೇಕು, ಮಾತಾಡ್ತಾರೆ. ಕೇಂದ್ರ ಸರ್ಕಾರ ತಾರತಮ್ಯ ಅಂತ